ಇದ್ದಕ್ಕಿದ್ದ ಹಾಗೆ ನಿಮ್ಮನೆ ಪಕ್ಕದಲ್ಲೋ ಗದ್ದೆಯಲ್ಲೋ ಒಂದು ದೊಡ್ಡ ಮಿಸೈಲ್ ಬಂದು ಬಿದ್ದರೆ ಹೇಗಾಗಬೇಡ. ಇದನ್ನು ಅನುಭವಿಸಿದ ನಾರ್ತ್ ಈಸ್ಟರ್ನ್ ಸಿರಿಯಾ ಜನ ಗಾಬರಿಯಾಗಿದ್ದಾರೆ. ಈಗಂತೂ ಈ ಮಿಡ್ಲ್ ಈಸ್ಟಲ್ಲಿ ಎಲ್ಲಿ ನೋಡಿದರೂ ಯುದ್ಧನೇ. ಯಾರ ಮೇಲೆ ಮಿಸೈಲ್ ಹಾಕ್ತಾ ಇದ್ದಾರೆ, ಯಾರ ಮೇಲೆ ಬಾಂಬ್ ಹಾಕ್ತಾ ಇದ್ದಾರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಸಿರಿಯಾ ಅಂದರೆ ಯುದ್ಧಗ್ರಸ್ತ ನಾಡು, ಅಲ್ಲಿ ಏನೂ ಉಳಿದೇ ಇಲ್ಲ. ಅಲ್ಲಿ ಐಸಿಸ್ ಈಗಾಗಲೇ ಇಡೀ ಸಿರಿಯಾವನ್ನು ಅಮೆರಿಕ ಐಸಿಸ್ ಎಲ್ಲ ಸೇರ್ಕೊಂಡು ಸಂಪೂರ್ಣ ನಾಶ ಮಾಡಿದೆ. ಈ ಐಸಿಸಲ್ಲಿ ಉಳಿದದ್ದನ್ನು ಜನ ಬದುಕೊಳ್ಳೋಣ ಅಂತ ಇದ್ದರೆ ಅಲ್ಲಿಗೂ ಕೂಡ ಈಗ ಈ ಯುದ್ಧಗ್ರಸ್ತ ಮಿಡ್ಲ್ ಈಸ್ಟಲ್ಲಿ ಒಂದು ದೊಡ್ಡ ಮಿಸೈಲ್ ಬಂದು ಬಿದ್ದಿದೆ. ಒಂದು 15 ಅಡಿ ಎತ್ತರದ ಮಿಸೈಲ್ ನೋಡಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಇದು ಯಾವ ದೇಶದ ಮಿಸೈಲು, ಎಲ್ಲಿಂದ ಬಂತು, ಯಾರು ಹಾಕಿದ್ರು? ಯಾಕೆಂದರೆ ಸದ್ಯಕ್ಕಂತೂ ಸಿರಿಯಾ ಮೇಲೆ ಈ ಇಸ್ರೇಲ್ ಇರಾನ್ನ ದಾಳಿಗಳು ಆಗ್ತಾ ಇಲ್ಲ. ಅತ್ಯಂತ ಕಡಿಮೆ ಸದ್ಯದ ಮಿಡ್ಲ್ ಈಸ್ಟಲ್ಲಿ ಯುದ್ಧಗ್ರಸ್ತ ಅಂದರೆ ಸಿರಿಯಾ ಅಂತಲೇ ಹೇಳ್ಬೋದು. ಆದರೆ ಸಿರಿಯಾ ಮೇಲೂ ಕೂಡ ಮಿಸೈಲ್ ಬಂದು ಬೀಳ್ತಾ ಇದೆ. ಅಂದರೆ ಈಗ ಕುವೈತ್ ಅವ್ರು ಹಾಕ್ತಾ ಇದ್ದಾರೋ, ಇಲ್ಲಾಂದರೆ ಇರಾನ್ ಅವರು ಬಿಟ್ಟಿರುವಂಥ ಮಿಸೈಲ ಇದು, ಇಲ್ಲಾಂದರೆ ಇಸ್ರೇಲ್ನವ್ರು ಬಿಟ್ಟಿರುವಂಥ ಮೈಸೈಲ, ಇಲ್ಲ ಅಮೆರಿಕಾದ, ಇದನ್ನು ಅಲ್ಲಿ ಹುಡುಕೋದಿಕ್ಕೂ ಯೋಚನೆ ಮಾಡೋದಕ್ಕೂ ಕೂಡ ಯಾರೂ ಇಲ್ಲ. ಯಾಕೆಂದರೆ ಅಲ್ಲಿನ ಜನಜೀವನನೇ ಸಂಪೂರ್ಣವಾಗಿ ಸರ್ವನಾಶ ಆಗೋಗಿದೆ. ಸಿರಿಯಾದಲ್ಲಿ ಭಯೋತ್ಪಾದಕರದ್ದೇ ಅದು ನೆಲೆ ಆಗೋಗಿದೆ. ಹಾಗಾಗಿ ಈ ಸಿರಿಯಾದಲ್ಲೂ ಈ ರೀತಿ ಮಿಸೈಲ್ ಬಂದು ಬಿತ್ತಲ್ಲ ಅಂತ ಜನ ಮತ್ತೇನಾದರೂ ಯುದ್ಧನ, ಈಗಾಗಲೇ 16 ವರ್ಷ ಯುದ್ಧಗಳಿಂದ ತತ್ತರಿಸಿ ಹೋಗಿರುವಂಥ ಸಿರಿಯಾ ಕೂಡ ಈ ದೊಡ್ಡ ಮಿಸೈಲ್ ಬಂದು ಬಿದ್ದಿದ್ರಿಂದ ಬೆಚ್ಚಿ ಬಿದ್ದಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.